पीछे पीछे बनी We take court permission. Once the court gives permission to hand over to the complainant. So in this case, complainant is bank. So now bank hand over ಮಾಡ್ತೀವಿ. Bank ಅವರು ಇಂದ ನಾವು ಕಸ್ಟಮರ್ ಜೊತೆಗೆ ಒಂದು ಕಡೆ we wanted to arrest them as soon as possible. At the same time ನಾವು ರಿಕವರಿಗೆ ಆದ್ಯತೆ ಕೊಟ್ಟಿದ್ದೀವಿ. ಯಾಕಂದ್ರೆ ವಿದೌಟ್ ರಿಕವರಿ ಗೋಲ್ಡ್ ಡಿಪಾಸಿಟರ್ಸ್ಗೆ ಇದು ಒಂದು ಅನ್ಯಾಯ ರೀತಿ ಆಗ್ತಿತ್ತು. ಸೊ we watched them for more than 24 hours, different movements and with help of local police and informants and all these things. Finally, early morning operation ಮಾಡಿ ನಮ್ಮ ಸೂರತ್ತಲ್ಲಿ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ and ಅವ್ರ ತಂಡ ಮನೆಗೆ ದಾಳಿ ಮಾಡಿ ಅಲ್ಲಿಂದ ಅವ್ರಿಗೆ ಮತ್ತು ಅವ್ರ ಫಾದರ್ಗೆ ನಾವು ಸೆಕ್ಯೂರ್ ಮಾಡಿದ್ವಿ. ಇನಿಷಿಯಲಿ ಅವರು ನಮಗೆ ಯಾವುದು ಆಪರೇಷನ್ ಕೊಟ್ಟಿಲ್ಲ. ನಂತರ ಸತತವಾಗಿ ಇಂಟರೋಗೇಷನ್ ಮಾಡಿ ಅವರಿಂದ ನಾವು ಈ ಕೇಸಲ್ಲಿ ಬಳಕೆಯಾಗಿದ್ದು ಕಾರ್ ಫಿಯಟ್ ಕಾರ್ ನಾವು ರಿಕವರ್ ಮಾಡಿದ್ದೀವಿ. ಫಿಯಟ್ ತಪಾಸಣೆ ಮಾಡುವಾಗ ಆ ಕಾರಿಂದ ನಾವು ಮತ್ತು ಮುರುಗಂಡಿ ಇನ್ ದಿಸ್ ರಿಗಾರ್ಡ್ ಮುರುಗಂಡಿ ಅವರು ತಮ್ಮ ವೆರಿ ಕ್ಲೋಸ್ ಫ್ರೆಂಡ್ ಯಶೋ ರಾಜೇಂದ್ರನ್ ಕರೀತಾನೆ. ಯಶೋಂದ್ರ ರಾಜೇಂದ್ರನ್ ಮುಖ್ಯವಾಗಿ ಇದಕ್ಕಿಂತ ಮುಂಚೆ ಎಲೆಕ್ಟ್ರಿಸಿಟಿ ಕೆಲಸ ಮಾಡ್ತಾ ಇದ್ರು. ಇವರು ಮನೆಯಲ್ಲೂ ಕೂಡ ಕೆಲಸ ಮಾಡಿದ್ದಾನೆ. ಸೊ ಅವಾಗ ಯಶೋ ರಾಜೇಂದ್ರನ್ಗೆ ಸೇರಿಸಿ ಮತ್ತು ಇನ್ನೂ 3 ಜನ ಆರೋಪಿಗಳಿಗೆ ಅವರು ಸೇರಿಸ್ತಾರೆ. ದೇ ಆರ್ ಪ್ರೈಮರಿಲಿ ಫ್ರಮ್ ನಾರ್ತ್ ಇಂಡಿಯಾ. ಸೊ ಅವ್ರಿಗೆ ಸೇರಿಸಿ ಒಂದು ಕಾನ್ಸ್ಪಿರಸಿ ಮಾಡ್ತಾರೆ. ಜಾಗ ನೋಡಲಿಕ್ಕೆ ಫಸ್ಟ್ 2 times ಲಾಸ್ಟ್ 6 months ಅಲ್ಲಿ ಮುರುಗಂಡಿ ಬರ್ತಾನೆ. he comes by train. So first track he was done in the month of August. ಇನ್ನೊಂದು ಸರಿ ಅವರನ್ನ ಅಕ್ಟೋಬರ್ ತಿಂಗಳಲ್ಲಿ ಬಂದು ರೆಫರ್ ಮಾಡ್ತಾನೆ. 3ನೇ ಟೈಮ್ಸ್ in the month of November 27 he comes along with ಯಶೋ ರಾಜೇಂದ್ರ. ಅಲ್ಲಿ ಶಶಿ ತೇವರ್ ಅವರಿಗೆ ಜಾಗ ತೋರಿಸ್ತಾರೆ. ಆಮೇಲೆ ಆಟೋ ಅಲ್ಲಿ ಟ್ರಾವೆಲ್ ಮಾಡಿ ಹೇಗೆ ಎಲ್ಲಿ ನಿಲ್ಲಿಸಬೇಕು, ಹೇಗೆ ಎಕ್ಸಿಟ್ ಆಗೋದು, ಮಲ್ಟಿಪಲ್ ಎಕ್ಸಿಟ್ ಪಾಯಿಂಟ್ಸ್ ಎಲ್ಲ ಚರ್ಚೆ ಮಾಡಿ ಒಂದು ಸ್ಕೆಚ್ ಹಾಕಿ ಅವರು ಅಲ್ಲಿಂದ ಹೋಗ್ತಾರೆ. ಸೊ ನವೆಂಬರ್ ಆದ ನಂತರ ದೇ ಡಿಸೈಡ್ ಫಾರ್ ದ ಎಕ್ಸಿಕ್ಯೂಷನ್. ಮುಖ್ಯವಾಗಿ ಅದರಲ್ಲಿ ಆ ಜಾಗದ ಲೊಕ್ಯಾಲಿಟಿ ಮತ್ತು ಆಸ್ ಪರ್ ಶಶಿ ತೇವರ್ ಇನ್ಫಾರ್ಮೇಷನ್ ದೇ ಚೂಸ್ ದ ಡೇಟ್ ಫ್ರೈಡೇ ಟು ಬಿ ಡನ್, ಎನಿ ಫ್ರೈಡೇ, ಬಿಕಾಸ್ ಆ ಟೈಮಲ್ಲಿ ಸಾಕಷ್ಟು ಜನ ಪ್ರೇಯರ್ಗೆ ಹೋಗ್ತಾರೆ ಆ್ಯಂಡ್ ದೇ ಗೆಟ್ ದ ಈಸಿ ಎಕ್ಸಸ್ ಆ್ಯಂಡ್ ಈಸಿ ಎಕ್ಸಿಟ್. ಸೊ ಫ್ರೈಡೇ ಡೇಟ್ ಆಯ್ಕೆ ಮಾಡಿ ಇವರು ಈ ಚರ್ಚೆಗೆ ಒಂದು ಮೇಳಕ್ಕೆ ಹೋಗ್ತಾರೆ. ಸೊ ಫೈನಲಿ ಆನ್ ದ ಡೇ ಆಫ್ ಅಫೆನ್ಸ್ ಫಿಯಟ್ ಕಾರಲ್ಲಿ ಮುಂಬೈಯಿಂದ ಮುರುಗಂಡಿ, ಯಶೋ ರಾಜೇಂದ್ರ ಮತ್ತು ಕಾನನ್ ಮನಿ ಮತ್ತು ಇನ್ನೂ 3 ಜನ ಬರ್ತಾರೆ. ಆ್ಯಂಡ್ in the car 4 people come and on the train 2 people come. ಅವರು ಬಂದು ಆಮೇಲೆ ಒಟ್ಟಿಗೆ ಒಂದು ಕಡೆ ಸೇರ್ತಾರೆ. ಅಲ್ಲಿ ಮತ್ತೆ ಫೈನಲ್ ಎಕ್ಸಿಕ್ಯೂಷನ್ ಟೈಮಿಂಗ್ ಎಲ್ಲ ಫಿಕ್ಸ್ ಮಾಡಿ ಒಟ್ಟಾರೆ ಒಂದು ಫಸ್ಟ್ 12:26 ಅವರು ಆ ಬ್ಯಾಂಕ್ ಹತ್ರ ಅಪ್ರೋಚ್ ಆಗ್ತಾರೆ. ಆವಾಗ ಮತ್ತೆ ಒಂದು ರೌಂಡ್ ಮಾಡಿ ಒಂದು ಸ್ಕೂಲ್ ಹತ್ರ ಕಾರ್ ಪಾರ್ಕ್ ಮಾಡಿ and then they wait for the prayer times. ಸೊ ಆವಾಗ ಅರೌಂಡ್ 1:10 they reach near the bank branch. 4 ಜನ ಬ್ಯಾಂಕ್ ಒಳಗಡೆ ಹೋಗ್ತಾರೆ. ಒಬ್ರು ಕಾರಲ್ಲಿ ಇರ್ತಾನೆ. A1 stays in the car, Muruganji, and Manivanan stays near the ground floor and bank branch gate, so that any emergency can alert his 4 associates. 4 ಜನ ಒಳಗಡೆ ಹೋಗಿ ಡ್ಯೂಟಿ ಮಾಡಿ ಬರ್ತಾರೆ. ನಂತರ ಆಸ್ ಪರ್ ದ ಪ್ಲಾನ್ಡ್ ಇವೆಂಟ್ ಇಬ್ರು ಕಾರ್ ಮುಖಾಂತರ ತಲಪಾಡಿ ಟೋಲಿಂದ ಅಲ್ಲಿ ಟುವರ್ಡ್ಸ್ ಕೇರಳ ಎಕ್ಸಿಟ್ ಆಗ್ತಾರೆ. ಈ 4 ಜನ ಡಿಫ್ರೆಂಟ್ ಡೈರೆಕ್ಷನ್ ಇಂದ ಟ್ರೈನ್ ಹತ್ತಿ ಅಗೇನ್ಸ್ಟ್ ದೇ ಗೋಸ್ ಬ್ಯಾಕ್ ಟು ಮಹಾರಾಷ್ಟ್ರ, ಪ್ರೈಮರಿಲಿ ಮುಂಬೈ. ಕಡ್ಡಾಯವಾಗಿ ಆಲ್ ದ ಶಿಫ್ಟ್ ಅಲ್ಲಿ ಗಾರ್ಡ್ ಇರಬೇಕು, CCTV ಕವರೇಜ್ ಕಡ್ಡಾಯವಾಗಿ ಇರಬೇಕು, ಅಲಾರ್ಮ್ ಸಿಸ್ಟಮ್ ಇರಬೇಕು, ಬಿಕಾಸ್ ಆಲ್ ದ 3 were missing in that bank branch. Long back only, and I don't think the TP would have reached Murugundi.